ನಮ್ಮ ಕರ್ನಾಟಕ ರಾಜ್ಯದ ಜವಾಬ್ದಾರಿ ಮತದಾರರಲ್ಲಿ ಜನರಲ್ಲಿ ರಾಮನಗರದ ಮಹೇಶ ನಾನು ಮನವಿ ಮಾಡ್ಕೊಳ್ತೇನೆಂದರೆ, ಈಗ ನೋಡಿ ಪಂಚಾಯತಿ ಚುನಾವಣೆ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಚುನಾವಣೆ, ತಾಲೂಕು ಪಂಚಾಯತಿ ಎಲ್ಲ ಬರುತ್ತೆ, ಜಿಲ್ಲಾ ಪಂಚಾಯತಿ ಎಲ್ಲ ಬರುತ್ತೆ. ದಯವಿಟ್ಟು ಅಜಾಗರೂಕ ಆಗಬೇಡಿ. ಅವ್ರು ಕೊಡೋ ಒಂದು ಚಿಲ್ಲರೆ ಕಾಸುಗಳಿಗೆ, ಆಮಿಷಗಳಿಗೆ ಬಲಿಯಾಗಬೇಡಿ. ಯಾಕಂದರೆ ಇವಾಗ ಫ್ರೀ ಗ್ಯಾರಂಟಿ ಅದು ಇದು ಅಂತೆಲ್ಲ ಬಲಿಯಾಗಿ ಇವಾಗ ಅನುಭವಿಸ್ತಿರೋದೇ ಸಾಕು. ಇವಾಗ ಯಾವುದೊಂದು ವಸ್ತು ತೊಗೋಬೇಕಾದ್ರೂ ಏನು ಕತೆ ಆಗುತ್ತೆ ಒಬ್ಬೊಬ್ರಿಗೆ ಅಂತ, ರೈತರ ಕತೆ ಅಂತೂ ಹೇಳೋಕ್ಕೆ ತಿರ್ದು ಆ ಕತೆ ಆಗ್ಬಿಟ್ಟಿದೆ. ಈಗ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾ ಇದೆ. ದಯವಿಟ್ಟು ನಾನು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಅವ್ರು ಕೊಡೋ ಹಣ ಇದ್ರಗಳಿಗೆ ಆಮಿಷಗಳು ಒಳಗಾಗಬೇಡಿ. ಸೂಕ್ತವಾದ ಅಭ್ಯರ್ಥಿಯನ್ನು ಆರಿಸಿ. ನೀವು ಹಣಕ್ಕೆಲ್ಲ ಬಲಿಯಾಗದೇ ಇದ್ದರೆ, ಹಣದ ಆಮಿಷಗಳಿಗೆಲ್ಲ ಸೂಕ್ತವಾದ ಅಭ್ಯರ್ಥಿ ಆರಿಸಿದ್ರೆ ನೀವು ಅವನನ್ನು ಕೇಳ್ಬೋದು, ಯಾಕೆ ಕೆಲಸ ಮಾಡ್ತಿಲ್ಲ ಅಂತ. ನಿಜವಾದ ಪ್ರಾಮಾಣಿಕ ಅಭ್ಯರ್ಥಿ ಆರಿಸಿದ್ರೆ ನಿಜವಾದ ಅವನು ಒಳ್ಳೊಳ್ಳೆ ಕೆಲಸ ಮಾಡಿಕೊಡ್ತಾನೆ. ಈಗಿನ ಬರೋ ಪರಿಸ್ಥಿತಿಲಿ ನೀವು ಅಂಥವ್ರು ಇಂಥವ್ರನ್ನೆಲ್ಲ ಆರಿಸಿ ಕಳಿಸ್ತು ಅಂದರೆ, ದೇವರನ್ನೇ ಹೇಳ್ತೀನಿ, ತುಂಬ ಅನುಭವಿಸ್ಬೇಕಾಗ್ತದೆ. ವ್ಯಕ್ತಿಯನ್ನು ನೋಡಿ, ಪಕ್ಷ ನೋಡಬೇಡಿ. ವ್ಯಕ್ತಿ ನೋಡಿ ಇವನು ಸೂಕ್ತನ ಇಲ್ವ ಅಂತ ಆಯ್ಕೆ ಮಾಡ್ಕೊಳ್ಳಿ. ಯಾರೋ ಬಂದರು ದುಡ್ಡು ಕೊಟ್ಟರು, ಇವರು ಅವ್ರಿಗಿನ್ನ ಜಾಸ್ತಿ ಕೊಟ್ಟರು, ಇವು ಇದು ಕೊಟ್ಟರು ಅಂತೆಲ್ಲ ಹೋದ್ರು. ಈಗಂತೂ ಮಳೆ ಇಲ್ಲ, ಏನಿಲ್ಲ, ಬೆಳೆ ಇಲ್ಲ. ಹಳ್ಳಿಗಳ ಕಡೆ ಅಂತೂ ರೈತರುಗಳು ತುಂಬ ನೊಂದೋಗ್ಬಿಟ್ಟಿದ್ದಾರೆ. ಅವರು ಸಾಲ ಸೋಲ ಮಾಡ್ಕೊಂಡು ತುಂಬ ಅನುಭವಿಸ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಯಾರನ್ನ ಆರಿಸಿ ಪಂಚಾಯತಿಗಳಲ್ಲಿ ಕೂಡಿಸ್ಬಿಟ್ರಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಅನುಭವಿಸ್ತೀರಾ. ಎಚ್ಚರವಾಗಿರಿ. ಈಗ ನೋಡಿದಿರಲ್ಲ, ಪಂಚಾಯತಿಗಳಲ್ಲಿ ಗೆದ್ದಿರೋರೆಲ್ಲ ಯಾವುದೊಂದು ಅನುದಾನ ಬಂದರೂ ಯಾವನೋ ಬಂದು ಯಾರಿಗೂ ಹೇಳಲ್ಲ, ಒಂದು ಡಂಗೂರ ಸರಿಸಲ್ಲ, ಎಲ್ಲ ವಾಪಸ್ ಹೋಯ್ತವೆ. ಅವ್ರು ಬೇಕಾದಷ್ಟು ಮಾಡ್ಕೋತಾರೆ. ಯಾರೋ ಒಬ್ಬೊಬ್ರು ಇರ್ತಾರೆ ಒಳ್ಳೆಯವರು, ಎಲ್ಲರೂ ಹಂಗಂತಲ್ಲ. ಅದಕ್ಕೆ ಎಚ್ಚರಿಸ್ತಾ ಇದ್ದೀನಿ ರಾಜ್ಯದ ಮತದಾರರಿಗೆ, ಎಸ್ಪೆಷಲಿ ಹಳ್ಳಿ ಜನಗಳಿಗೆ, ನಮ್ಮ ರೈತರುಗಳಿಗೆ. ಈಗೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಎಚ್ಚರಿಕೆಯಿಂದ ಓಟ್ ಹಾಕಿ. ಹಣ ಇಂಥ ಆಮಿಷಗಳಿಗೆ ಬಲಿಯಾಗಬೇಡಿ ದಯವಿಟ್ಟು. ಬರೋ ಪರಿಸ್ಥಿತಿ ಅಂತೂ ಕಟ್ಟಿಟ್ಟ ಬುತ್ತಿ. ಎಲ್ಲೂ ಬಿತ್ತನೆಗಳಾಗ್ತಿಲ್ಲ, ಮಳೆಗಳಿಲ್ಲ. ಇಂಥ ಟೈಮಲ್ಲಿ ಯಾರನ್ನ ಕರ್ಕೊಬಂದು ಆರಿಸಿದ್ರು ನಿಮ್ಮ ಹಳ್ಳಿಗೆ ಬಂದಿರೋ ಕಷ್ಟಗಳನ್ನ ಅವ್ನು ಕೇಳಲ್ಲ, ಅವನದವ್ನು ಮಾಡ್ಕೋತಾನೆ. ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಂಡು ಎಚ್ಚರಿಕೆಯಿಂದಿರಿ.